ಅಧ್ಯಾಯ 2 ಸ್ವಯಂ ಮತ್ತು ವ್ಯಕ್ತಿತ್ವ. 4 mark questions. First one, ಗುಣ ಸಿದ್ಧಾಂತದ ಆಧಾರದಲ್ಲಿ ವ್ಯಕ್ತಿತ್ವವನ್ನು ವಿವರಿಸಿ. Page number 32. ತ್ರಿಗುಣ ಸಿದ್ಧಾಂತದ ಆಧಾರದ ಮೇಲೆ ವ್ಯಕ್ತಿತ್ವದ ವರ್ಗೀಕರಣ. ತ್ರಿಗುಣಗಳೆಂದರೆ ಸತ್ವಗುಣ, ರಾಜೋಗುಣ ಮತ್ತು ತಾಮೋಗುಣ. ಸತ್ವಗುಣ ಶುದ್ಧತೆ, ಸತ್ಯನಿಷ್ಠೆ, ಕರ್ತವ್ಯನಿಷ್ಠೆ, ನಿಯಂತ್ರಣ, ವಿನಯ ಇತ್ಯಾದಿ ಗುಣಗಳು. ರಾಜೋಗುಣಗಳು ಅಂದರೆ ಅಧಿಕ ಚಟುವಟಿಕೆ, ಇಂದ್ರಿಯ ಸುಖಗಳ ಆಸೆ, ಅಸಂತೋಷ, ಈರ್ಷೆ, ಭೌತಿಕ ಮನೋಭಾವ ಇತ್ಯಾದಿ ಗುಣಗಳು. ತಾಮೋಗುಣ ಕೋಪ, ಅಹಂಕಾರ, ಆಲಸ್ಯ, ನಿರಾಶೆ, ನಿರ್ಗುಣತೆ, ಅಸಹಾಯಕತೆಯ ಭಾವನೆ ಇತ್ಯಾದಿ ಗುಣಗಳನ್ನು ಒಳಗೊಂಡಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ 3 ಗುಣಗಳು ಅಂದ್ರೆ ಸತ್ವಗುಣ, ರಾಜಗುಣ ಅಂಡ್ ತಾಮಸ ಗುಣ ವಿಭಿನ್ನ ರೂಪದಲ್ಲಿ ಇರ್ತದೆ. ಯಾವ ಗುಣ ಹೆಚ್ಚು ಪ್ರಭಾವ ಬೀರುತ್ತದೋ ಅದನ್ನು ಅವನ ವ್ಯಕ್ತಿತ್ವದ ಪ್ರಮುಖ ಲಕ್ಷಣವಾಗಿ ಪರಿಗಣಿಸಲಾಗುತ್ತದೆ. ಇದು ಕ್ವೆಶ್ಚನ್ ನಂಬರ್ 1 ಇದು ಆನ್ಸರ್.